ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಕೂಡ ಎಲ್ಲ ಹೆಂಗಿದ್ದೀರಿ ಎಲ್ಲ ಆರಾಮದಿರಿ ಅಂತ ಅನ್ಕೊತಾ ಇದ್ದೀನಿ ನೋಡ್ರಿ. ಇವತ್ತು ಒಂದು ಲಾಗ್ ಹಾಕೋಣ ಅಂದ್ಕೊಂಡಿದ್ದೀನಿ. ನಾನು ಏನೆಲ್ಲ ಮಾಡ್ತೀನಿ ಅದನ್ನೆಲ್ಲ ಇವತ್ತೊಂದು ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡ್ರಿ ಮಾರ್ನಿಂಗ್ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಕೊಬ್ಬರಿ ಕಡುಬು ಆಮೇಲೆ ಅನ್ನ ಸಾಂಬಾರು ಮಾಡ್ಬೇಕಂತ ಅಂದ್ಕೊಂಡೀನಿ. ಕೊಬ್ಬರಿ ಕಟ್ ಮಾಡಿಟ್ಟಿನಿ ಕೊಬ್ಬರಿ ಕಡುಬು ಮಾಡೋಕೆ. ಇದನ್ನು ಮಿಕ್ಸರ್ದಾಗ ಬೆಲ್ಲ ಮತ್ತು ಕೊಬ್ಬರಿ ಎರಡು ಸೇರಿಸಿ ಇವತ್ತಿನ ಮಾರ್ನಿಂಗ್ ನಾಷ್ಟ ಕೊಬ್ಬರಿ ಕಡುಬು ಅನ್ನ ಸಾಂಬಾರು ಮಾಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡೀನಿ ರೀ. ಮಾಡೋದನ್ನು ತೋರಿಸ್ತೀನಿ ಬರ್ರಿ. ಕೊಬ್ಬರಿ ರುಬ್ಬಕ್ಕೆ ಹೋಗಿರಿ, ಇದು ಮಿಕ್ಸರ್ ಜಾರಿನೇ ಕಿತ್ಕೊಂಬಂತು. ಇದು ಅಳಿಗಾಡ್ತಾಯಿತ್ತು. ಕೆಳಗಿಂದು ಮಿಕ್ಸರ್ದು ಇದನ್ನ ಇರ್ತದಲ್ಲ ಜಾರಿದು, ಅದು ತಿರುಗೋದು ಅದೇ ಕಿತ್ಕೊಂಡು ಹೋಯ್ತು. ಅಂದರೆ ಇದು ಒಣ ಕೊಬ್ಬರಿ ಐತಲ್ಲ, ಒಣ ಕೊಬ್ಬರಿ ರುಬ್ಬಕ್ಕೆ ಹೋದ್ರೆ ಈ ಥರ ಆತವ ನೋಡ್ರಿ. ಕೊಬ್ಬರಿ ಹಾಕಿದ್ಗಳೇ ಮಿಕ್ಸರೇ ಬಾದ ಆಗ್ಬಿಡ್ತಾವೆ. ಗೊತ್ತಿಲ್ಲ ಏನು ರಿಪೇರಿ ಮಾಡಿಸ್ಬೇಕು ಇವಾಗ. ಆದರೂ ಕೊಬ್ಬರಿ ಎಲ್ಲ ರುಬ್ಬಿ ಆಯಿತು. ಇದು ಲಾಸ್ಟಿಗೆ ಹಾಕಿದ್ನಲ್ಲ, ಲಾಸ್ಟಿಗೆ ಹಾಕಕ್ಕೆ ಹೋದ್ನಲ್ಲ ಅದಕ್ಕೆ ಅದು ಕಿತ್ಕೊಂಡ್ಬಂತು. ಅದು ಆದರೂ ಆಯಿತು, ಇಲ್ಲಾಂದರೆ ಅರ್ಧಂಬರ್ಧಕ್ಕೆ ಆಗಿತ್ತು ಅಂದರೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇದಿಲ್ಲೇ ಇರಲಿ, ಬೆಲ್ಲ ಹಾಕ್ತೀನಿ. ಇವಾಗ ಸ್ವಲ್ಪ ನನಗೆ ಬೀಟ್ರೂಟ್ ಜ್ಯೂಸ್ ಮಾಡ್ಕೋಬೇಕಂತೇಳಿ ಕಟ್ ಮಾಡ್ಲಾತ್ತೀನಿ ರೀ. ಈಗೆಲ್ಲ ಬೀಟ್ರೂಟ್ ಎಲ್ಲ ಕಟ್ ಮಾಡಿ ಇಟ್ಟೀನಿ ರೀ. ಇಷ್ಟಿಷ್ಟೇ ಸಾಕು, ಜಾಸ್ತಿ ಏನು ಬೇಡ ನೋಡ್ರಿ. ನಾನು ಇದು ಒಂದು ಚಿಕ್ಕ ಬೀಟ್ರೂಟ್ ಇತ್ತು, ಇದ್ರಾಗ ಒಂದು ಸ್ವಲ್ಪ ಅರ್ಧ ಭಾಗ ತೊಗೊಂಡಿನಿ. ಪೂರಾ ಅರ್ಧನೂ ತೊಗೊಂಡಿಲ್ಲ ನಾನು, ಸ್ವಲ್ಪ ತೊಗೊಂಡಿನಿ. ಸಾಕು ಇಷ್ಟು ಒಂದು ಗ್ಲಾಸ್ ಆಗುತ್ತದು. ಯಾಕಂದರೆ ಒಂದು ಆ್ಯಪಲ್ ಬೇರೆ ತೊಗೊಂಡಿನಲ್ಲ, 2 ಸಣ್ಣ ಗಜ್ರಿ ತೊಗೊಂಡಿನಿ. ಸಾಕಿಷ್ಟು. ಇದನ್ನು ಜ್ಯೂಸ್ ಮಾಡೋಣ ಬರ್ರಿ. ಈಗ ಅದು ದೊಡ್ಡ ಜಾರಿ ತೊಗೊಂಡೇನಿ ರೀ. ಯಾಕಪ್ಪ ಅಂತಂದ್ರೆ ಅದು ಇದು ಹೋಯ್ತಲ್ಲ, ಕೊಬ್ಬರಿ ರುಬ್ಬಿ ಹೋಯ್ತು. ಇದೇ ಚಂದ ರುಬ್ತಿತ್ತು ನನಗೆ, ಇದೇ ಹೋಯ್ತು. ಇದು ರಿಪೇರಿ ಮಾಡಿಸ್ಬೇಕು, ಇಲ್ಲ ಬೇರೆ ಹೊಸದು ತರಬೇಕು. ಇದು ಅಂತೂ ಗ್ಯಾರಂಟಿ ಇಲ್ಲ, ಏನು ಮಾಡುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಇದು ಇಷ್ಟ ಐತಲ್ಲ, ಇದು ಸ್ವಲ್ಪ ಇತ್ತಂದ್ರೆ ರುಬ್ಬೋದು ಕಷ್ಟನೇ. ಇದು ಒಂಥರ ಮನ್ಸಿಕರಾಯ ಇದ್ದಂಗೆ. ಒಂದೊಂದು ಸರಿ ಸಣ್ಣ ಮಾಡಿದ್ರೆ ಮಾಡೇ ಮಾಡ್ತದೆ, ಮಾಡ್ಲಿಕ್ಕಂದ್ರೆ ಮಾಡೋಂಗೇ ಇಲ್ಲ. ಏನು ಮಾಡ್ತದೋ ನೋಡೋಣ. ಸ್ವಲ್ಪ ನೀರು ಜಾಸ್ತಿ ಹಾಕಿ ರುಬ್ತೀನಿ. ಆದ್ರೆ ಸ್ವಲ್ಪ ಭಾಳತನ ಹಿಡಿತದ, ಬಿಸಿ ಆಗ್ತದದು. ಬಿಸಿ ಆಗಬಾರ್ದಲ್ಲ ರುಬ್ಬುವಾಗ. ಬಿಸಿ ಆಯ್ತಂದ್ರೆ ಯಾವುದೇ ಅಲ್ಲಿ ಇದನ್ನೆಲ್ಲ ಸ್ವಾದ ಹೋದಂಗೆ ಹಾಕದ. ಈಗ ನೋಡೋಣ, ಇದ್ರಾಗ ರುಬ್ತೀನಿ. ಸಣ್ಣ ಹಾಕೋದು ಏನು ಮಾಡ್ತದ ತೋರಿಸ್ತೀನಿ ರೀ ನಿಮ್ಗೆ. ಅದು ರುಬ್ಕೊಂಬಂದಿನಿ ರೀ ಬೀಟ್ರೂಟ್ ಜ್ಯೂಸ. ಸ್ವಲ್ಪ ಸಣ್ಣಗೈತಿ ಆಯಿತು, ಆದ್ರೂ ಕೈ ಏನು ಕೊಡಲಿಲ್ಲ, ಆಗೈತಿ. ಇವಾಗ ಸೋಸ್ತೀನಿ ರೀ. ಅದನ್ನು ಸೋಸಿ ಒಂದು ಗ್ಲಾಸಿಗೆ ಹಾಕೋತೀನಿ. ಇದು ಚಾಣಿಗೆ ನೋಡ್ರಿ, ಇದು ಬೇಕೇ ಬೇಕಿದು. ಸೋಸಿ ಕುಡಿದ್ರಲಿಂದ ಈ ಸಣ್ಣದ್ರಾಗ ನಾವು ಸೋಸಕ್ಕೆ ಹೋದ್ರೆ ಅದು ಆಗಂಗಿಲ್ಲ. ಅದಕ್ಕಾಗಿ ಇದನ್ನು ತಂದು ಇಟ್ಕೊಂಡಿನಿ ನಾನು. ಇದು ಸೋಸಕ್ಕೆ ಬರ್ತದಂತಂದು ಇವಾಗ ಸೋಸ್ತೀನಿ ರೀ ಜ್ಯೂಸ. ಆದರೂ ಹಾಗೆ ಗಂಟು ಉಳಿದಿದ್ರಿ, ಅದು ಪೂರ್ತಿ ಸಣ್ಣಾಗಿಲ್ಲ. ಯಾಕಂದ್ರೆ ಆಗಲ್ಲ, ಅದು ದೊಡ್ಡದೈತಲ್ಲ ಮಿಕ್ಸರ್ ಜಾರಿ. ಹಾಗಾಗಿ ಅದು ಸ್ವಲ್ಪ ಹಾಕಿದ್ರೆ ರುಬ್ಬಂಗಿಲ್ಲ. ಅದು ಜಾಸ್ತಿ ಹಾಕಿದರೆ ಅದ್ರ ಬಾಯಿ ಸಿಗ್ತೈತಿ, ಚೆಂದಾಗೆ ರುಬ್ತೈತೆ. ಅದು ಸ್ವಲ್ಪ ಇತ್ತಂದ್ರೆ ಅದ್ರ ಬಾಯಿ ಸಿಗಂಗಿಲ್ಲಲ್ಲ. ಅದ್ರಾಗಿದ್ದು ಸ್ವಲ್ಪ ಹಣ್ಣು ಮತ್ತು ಇವು ಗಜ್ರಿ ಇದೆಲ್ಲ ಮಿದುವ. ಹಾಗಾಗಿ ಅದು ಹಾಗೆ ಉಳ್ದಂದ್ರೆ ಆ್ಯಪಲ್ ಹಾಗೆ ಉಳ್ದವು. ಗಜ್ರಿ ಸಣ್ಣಗ್ಯದ, ಆ್ಯಪಲ್ ಹಾಗೆ ಉಳ್ದವು. ಇದನ್ನೆಲ್ಲ ನೀಟಾಗಿ ಇದ್ರಾಗ ಇದನ್ನು ಮಾಡಬೇಕು. ಇಲ್ಲ ಇದ್ರಾಗೆ ಉಳಿದಿರ್ತದೆ, ರಸ ಉಳಿದೆ ಅದು. ಸ್ವಲ್ಪ ಆಮೇಲೆ ಮತ್ತು ನೀರು ಹಾಕೊಂಡು ಇದನ್ನು ಚೆಂದಾಗಿ ಸೋಸ್ಕೋಬೇಕು. ಬರೀ ಬೀಟ್ರೂಟು ಕುಡಿದ್ರೂ ನಡಿತೈತಿ. ನಾನು ಆ್ಯಪಲ್ನ ಗಜ್ರಿ ಇತ್ತು ಹೇಳಿ ಹಾಕ್ಕೊಂಡಿನಿ. ಬರೀ ಬೀಟ್ರೂಟ್ ಜ್ಯೂಸ್ ಕುಡಿದ್ರೂ ಒಳ್ಳೆಯದೇ. ಆದರೆ ಇದನ್ನು ಡೈಲಿ ಕುಡಿಬಾರ್ದು. ಒಂದಿನ ಬಿಟ್ಟು ಒಂದಿನ, 2-3 ದಿವ್ಸಕ್ಕೆ ಒಂದ್ಸರಿ ಕುಡಿಬೇಕು. ಇನ್ನೂ ಬ್ಲಡ್ ಜಾಸ್ತಿ ಇರೋರಿಗೆ ಆಮೇಲೆ ಮತ್ತು ಬ್ಲಡ್ ಜಾಸ್ತಿ ಆದರೂ ಅದನ್ನೂ ಒಂದು ಪ್ರಾಬ್ಲಮ್ ಆಗ್ತದೆ. ಬ್ಲಡ್ ಕಮ್ಮಿ ಇದ್ದವ್ರಿದ್ರೆ ಡೈಲಿ ಕುಡಿಬೋದು. ಆಮೇಲೆ ಹೆವಿ ಕೆಲಸ ಮಾಡೋರಿದ್ರಂದ್ರೆ ಡೈಲಿ ಕುಡಿಬೋದು. ಯಾಕಂದ್ರೆ ಅವ್ರಿಗೆ ಜಾಸ್ತಿ ಊಟ ಮಾಡಿದ್ರೂ ಏನಾಗಂಗಿಲ್ಲ. ಈ ಥರದ ಡೈಲಿ ಕುಡಿದ್ರೂ ಏನೂ ಆಗೋಲ್ಲ. ಕೆಲಸ ಕಮ್ಮಿ ಇರೋರು ಈಗ ನೋಡ್ರಿ, ಇದಕ್ಕೆ ನೀರೇನು ಹಾಕೋದು ಬೇಡ. ಯಾಕಂದ್ರೆ ಮೊದಲೇ ಜಾಸ್ತಿ ಆಗ್ಯದ. ನೀರೇನು ಹಾಕೋದು ಬೇಡ, ಎಲ್ಲ ಬಂದೇ ಬಿಟ್ಟದ. ಇದ್ರಾಗೆ ಈ ಥರ ಬರುತ್ತೆ ನೋಡ್ರಿ ಅದು ಜ್ಯೂಸ್ ಲಾಸ್ಟಿಗೆ. ಇದು ಒಂದು ಗ್ಲಾಸ್ ಆಯ್ತು. ಈಗ ಇದಕ್ಕೇನು ಹಾಕಬಾರ್ದು, ಉಪ್ಪು ಅದು ಇದು ಏನೂ ಹಾಕಬಾರ್ದು. ಸುಮ್ಮನೆ ಹಾಗೆ ಸಪ್ಪಂದೇ ಕುಡಿಬೇಕು. ನಾವು ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಇದನ್ನು ಮಾಡ್ಕೋತೀನಿ ರೀ. ನನಗೆ ಯಾವಾಗ ಸ್ವಲ್ಪ ಟೈಮ್ ಇರ್ತದಲ್ಲ ಅವಾಗ ಮಾಡಿರ್ತೀನಿ ನಾನು. ಎಷ್ಟಾಗ್ಯದ ನೋಡೋಣ ರೀ. ಇದು ಒಂದು ಗ್ಲಾಸ್ನಾಗ ಹಾಕಿ, ಒಂದು ಗ್ಲಾಸಿಗೆ ಜರ ಕಮ್ಮಿ ಬಂದದ ನೋಡ್ರಿ.
ಸಾಕು. ಇದನ್ನು ಕುಡಿಬೇಕಾದ್ರೆ ಇವಾಗ ಸಾಕಾಗಿ ಹೋಗ್ತೈತಿ, ಜಾಸ್ತಿ ಏನು ಬೇಡ. ಅದಕ್ಕೆ ನೀರು ಹಾಕಿ ಇದನ್ನು ಮಾಡೋದು ಬೇಡ, ಸಾಕಿಷ್ಟೇ. 4 ಟಮಾಟಿ ತೊಗೊಂಡು ಟಮಾಟಿ ಸಾರು ಮಾಡೋಕೆ ಬರೀ ಕೊಬ್ಬರಿ ಕಡುಬು ಮಾಡಿದ್ರೆ ಯಾರೂ ತಿನ್ನಂಗಿಲ್ಲ. ಒಂದು ಖಾರ ಒಂದು ಸ್ವೀಟ್ ಇದ್ದರೆ ತಿಂತಾರೆ. ಬರೀ ಸ್ವೀಟ್ ಅಂದ್ರೆ ಯಾರೂ ತಿನ್ನಂಗಿಲ್ಲ. ಅದಕ್ಕಾಗಿ ಸಿಂಪಲ್ಲಾಗಿ ಟಮಾಟಿ ಸಾರು ಮತ್ತು ಕೊಬ್ಬರಿ ಕಡುಬು ಅನ್ನ ಮಾಡ್ಬೇಕಂತ ಹೇಳಿ ಮಾಡತ್ತೀನಿ ನೋಡ್ರಿ. ಇದು ಯಾಕೆ ತುರ್ದು ಮಾಡ್ಲಾತ್ತೀನಿ ಅಂತಂದ್ರೆ ಇವು ಹುಡುಗರೆಲ್ಲ ಸೈಡಿಗೆ ತೆಗೆದಿಡ್ತಾರೆ ಟಮಾಟಿಗೆ, ಹಿಂಗೆ ಇಳಿದೆಲ್ಲ ತೆಗೆದು ಬಿಡೋದು ಸೊಪ್ಪು ಎಲ್ಲ. ಅದಕ್ಕಾಗಿ ನಾನು ಏನು ಮಾಡ್ಲಾತ್ತೀನಿ, ತುರ್ದೇ ಮಾಡ್ತೀನಿ ರೀ ಜಾಸ್ತಿ ಟಮಾಟಿನ. ಇಲ್ಲಾಂದ್ರೆ ತೆಗೆದು ಸೈಡಿಗೆ ಇಟ್ಬಿಡ್ತಾರೆ. ಮತ್ತು ಹಾಕಿದ್ದು ಏನು ಉಪಯೋಗ, ಅದನ್ನೆಲ್ಲ ಟಮಾಟಿ ಹಾಕಿದ್ದು ತಿಂದ್ರೇ ಅಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಇದು ತುರಿದೇವಂದ್ರೆ ಸೀದಾ ಎಷ್ಟಂತ ತೆಗಿತಾರೆ, ಫುಲ್ ಸಣ್ಣಾಗಿರ್ತೈತಿ, ತೆಗಿಯಲ್ಲ, ತಿಂತಾರೆ ಹಂಗೆ ಅನ್ನದಲ್ಲಿ ಕಲಿಸ್ಕೊಂಡು ಹೇಳಿ ಹಿಂಗೆ ಮಾಡ್ತೀನಿ ರೀ ನಾನು. ಟೊಮೊಟೊ ಪೇಸ್ಟ್ ಹಿಂಗೆ ಆಗೈತಿ ನೋಡ್ರಿ. ಅದು 4 ಟೊಮೊಟೊ ಇಷ್ಟ ಆಗೈತಿ, ಸಣ್ಣಾಗ್ಯದ ಫುಲ್ಲ. ಸಾಸ್ಮಿ ಸಿಡಿಲಾತವು. ಈಗ ಬೆಳ್ಳುಳ್ಳಿ ಹಾಕ್ತೀನಿ ರೀ. ಮುಂಚೆನೇ ಬೆಳ್ಳುಳ್ಳಿ ಹಾಕಿದ್ರೆ ಟೊಮೊಟೊ ಹಾಕ್ಬಿಡ್ತೀವಿ. ಇಲ್ಲ ಸ್ವಲ್ಪ ಎಣ್ಣೆಗೆ ಅದು ಒಂದು ಸ್ವಲ್ಪ ಕುದಿಲ್ರಿ ಅದು, ಯಾಕಂದ್ರೆ ನಾವು ಅದನ್ನು ಕುದಿಸಿಲ್ಲ ಟಮಾಟಿ. ಅದಕ್ಕಾಗಿ ಎಣ್ಣೆಗೆ ಹಸಿ ವಾಸನೆ ಹೋಗೋ ಸ್ವಲ್ಪ ತಿರುಗಾಡಿದ್ರೆ ಸಾಕು, ಟಮಾಟಿ ಸಾರು ರೆಡಿ ಆಗ್ತದೆ. ಈ ಖಾರ ಎಲ್ಲ ಹಾಕಿ ಕುದಿಸ್ಬಿಡ್ತೀನಿ ರೀ. ಖಾರ ಕುದಿಯಾಕತ್ತದ, ಖಾರ ಸ್ವಲ್ಪ ಜಾಸ್ತಿ ಹಾಕೋತೀನಿ. ಯಾಕಂದ್ರೆ ಸ್ವೀಟ್ ಐತಲ್ಲ, ಸ್ವೀಟ್ ಇದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಆಯ್ತಂದ್ರೆ ಚಲೋ ಆಗ್ತದೆ. ಹಿಂಗಾಗಿ ಸ್ವಲ್ಪ ಟೊಮೊಟೊ ಸಾಂಬಾರು ರೆಡಿ ಆಯ್ತು ನೋಡ್ರಿ. ಇವಾಗ ನೋಡ್ರಿ ಎಲ್ಲ ಸಣ್ಣಗೆ ಆಗ್ಯದ. ಇನ್ನು ಕುದಿತಂದ್ರೆ ನಾವು ಹಾಕೈತಿ ಇದನ್ನ ಹಾಕೋದು ಚಲೋ ಹಾಕದ. ಸಾಕು, ಇಷ್ಟೇ ನಮಗೆ ಇವತ್ತಿಗೆ. ಈಗ ಟಮಾಟಿ ಸಾರು ಮಾಡಿದ್ದಾಗ್ಯದ್ರಿ. ಹಿಟ್ಟು ನಾದಿ ಇಟ್ಟಿದ್ನೆ ಕಡುಬು ಮಾಡ್ಬೇಕಂತ ಹೇಳಿ, ಕೊಬ್ಬರಿ ಕಡುಬಿಗೆ. ಅದು ಹಿಟ್ಟು ಇನ್ನೊಂದ್ಸರಿ ನಾದ್ಕೊಳ್ಳೋ ಚೆಂದಾಗಿ ಹದ ಮಾಡ್ಕೊಳ್ಳೋ. ಯಾಕಂದ್ರೆ ಇಷ್ಟೊತ್ತು ಅದನ್ನು ಮುಚ್ಚಿಟ್ಟಿದ್ನೆ. ಇನ್ನೊಮ್ಮೆ ಚೆಂದಾಗಿ ನಾದ್ಕೊಂಡೆ ಅಂದ್ರೆ ಮಾಡೋಕೆ ಚಲೋ ಆಕೈತಿ. ಅಲ್ಲಿ ಒಳಗೆ ಅಡುಗೆ ಮನ್ಯಾಗ ಜಾಗ ಹತ್ತೆ ಆಗಿಬಿಡ್ತ್ರಿ. ಅದಕ್ಕೆ ಇಲ್ಲಿ ಹಾಲೊಳಗೆ ಬಂದು ಕೂತ್ಕೊಂಡ್ಬಿಟ್ಟೆ ತೆಳಗೆ. ಯಾಕಂದ್ರೆ ನಿತ್ತು ಮಾಡೋದಂದ್ರೆ ತುಂಬ ಹೊತ್ತಾಗ್ತದ, ನಿತ್ತು ಮಾಡೋಕ್ಕಾಗಂಗಿಲ್ಲ. ಜಾಸ್ತಿ ಮಾಡ್ಲಾತ್ತೀನಿ ಕಡುಬು, ಭಾಳ ದಿನ ಆಗಿತ್ತು ಮಾಡಿ. ನನ್ನ ಮಕ್ಕಳೆಲ್ಲ ಕೇಳ್ತಿದ್ರು. ಅದಕ್ಕಾಗಿ ನಿತ್ತು ಮಾಡೋಕೆ ತುಂಬ ಹೊತ್ತಾಕದ, ಕಾಲು ನೋವು ಅಂತ ಹೇಳಿ ಬಂದು ಹಾಲೊಳಗೆ ಕೂತ್ಕೊಂಡ್ಬಿಟ್ಟೆ ರೀ. ಈಗ ಉಳ್ಳಿ ಮಾಡಿ ಇಡ್ಲಾಕತ್ತೀನಿ ರೀ. ತೀಡ್ತೀನಿ ಎಣ್ಣೆ ಹಚ್ಚಿ ತೀಡ್ಕೆ ಆಮೇಲೆ ಇದು ಇಡ್ಲಿ ಪಾತ್ರೆಯಾಗ ಕುದಿಸ್ತೀನಿ ರೀ ನಾನು ಕಡುಬು. ಇಡ್ಲಿ ಪಾತ್ರೆಗೆ ಕುದಿಲಾಕ ಇಡ್ತೀನಿ. ಹಳ್ಳಿ ಸೈಡೆಲ್ಲ ಏನು ಮಾಡ್ತಾರೆ, ಮೆಕ್ಕೆಜೋಳದ್ದು ಇಲ್ಲಿಕಂದ್ರೆ ಜೋಳದ್ದು ಇದ್ರಾಗ ಕುದಿಸ್ತಾರೆ ರೀ. ಒಂದು ಏನಪ್ಪ ಅಂದ್ರೆ ಅದೇನೋ ಒಂದು ಬೌಲ್ ಟೈಪ್ ಇರ್ತೈತಿ, ಅದ್ರಾಗ ಹಾಕಿ ಕುದಿಸ್ತಿರ್ತಾರೆ. ನಮಗೆ ಅವೆಲ್ಲ ಇಲ್ಲಿ ಸಿಗಂಗಿಲ್ಲ. ಅದ್ರಾಗ ಹಾಕಿ ಕುದಿಸಿದ್ರು ಈಗಿನ ಮಕ್ಳು ಯಾರೂ ತಿನ್ನಂಗಿಲ್ಲ, ಹೆಸ್ಕೋತಾವು. ಹಾಗಾಗಿ ಅದಕ್ಕೆ ನಾ ಏನು ಮಾಡ್ಲಾತೀನಿ, ನಾ ಏನೇ ಕಡುಬು ಮಾಡಿದ್ರು ಕೂಡ, ಎಲೆಗಡುಬು ಮಾಡಲಿ, ಕೊಬ್ಬರಿ ಕಡುಬು ಮಾಡಲಿ, ಎಲ್ಲನೂ ಕೂಡ ನಾ ಇಡ್ಲಿ ಪಾತ್ರೆಗೆ ಕುದಿಸ್ತೀನಿ. ಆ ಕಡುಬು ಈ ಕಡುಬು ಕೂಡ. ಅದಕ್ಕೆ ಹಾಲನ್ನೇ ಬಂದು ಕೂತ್ಬಿಟ್ಟೆ ನೋಡಿರಿ. ಬಳತನ ಹಾಕೋದು ಏನಿಲ್ಲ ಅಂದ್ರೆ 1 ತಾಸು 1.5 ತಾಸರೆ ಹಾಕೋದು. ಈಗ ನಾನೇ ಒಬ್ಬಾಕಿನೇ ತುಂಬಬೇಕು, ಒಬ್ಬಾಕಿನೇ ತೀಡಬೇಕು. ಆಮೇಲಿಂದ ಮತ್ತು ಅದನ್ನು ತೀಡಿದ ಎಲೆಗಳಿಗೆ ಎಲ್ಲ ಇದ್ರಾಗ ತುಂಬಿದ ಎಲೆಗಳೆಲ್ಲ ತಂದು ಇಡ್ಲಿ ಪಾತ್ರೆಯಾಗ ಹಾಕಬೇಕು. ಹಾಕಿ ಮತ್ತು ಇದು ಗ್ಯಾಸ್ ಮ್ಯಾಗ ಕುದಿಲಕ್ಕೆ ಇಡಬೇಕು. ಮತ್ತು ನಾನೇ ಮಾಡ್ಬೇಕಾಗಿದ್ದರಿಂದ ಅದಕ್ಕಾಗಿ ತೆಳಗೆ ಕೂತ್ರೆ ಬೇಷಾಕದ ಅಂಥೇಳಿ ಬಂದು ತೆಳಗೆ ಕೂತ್ಬಿಟ್ಟೆ ನೋಡಿರಿ. ಈಗ ಸ್ವಲ್ಪ ಎಲೆ ತೀಡಿಟ್ಟಿನಿ ರೀ ಹಾಗೆ ಸೈಡಿಗೆ. ಅಷ್ಟು ಒಮ್ಮೆ ತೀಡ್ಕೊಳಂಗಿಲ್ಲ, ಯಾಕಂದ್ರೆ ಒಂದಕ್ಕೊಂದು ಹತ್ಕೊಂಡ್ಬಿಡ್ತಾವು. ಸಣ್ಣವೇ ಮಾಡ್ಲಾತ್ತೀನಿ ರೀ ನಾನು. ಯಾಕಪ್ಪ ಅಂತಂದ್ರೆ ದೊಡ್ಡ ಭಾಳ ಆದಂದ್ರೆ ನನ್ನ ಮಕ್ಕಳು ತಿನ್ನಂಗಿಲ್ಲ. ಈಗೊಂದು ಸರಿ ದೊಡ್ಡ ಮಾಡಿದ್ದೆ, ಮಮ್ಮಿ ಏನು ನೀನು ನಾಯ್ಕುನಿ ಅಂತ ಕಡುಬು ಮಾಡಿ ಅಂತಂದು ಬಿಟ್ಟಿದ್ರ. ಅದೊಂದು ಭಾಳ ಮನಸ್ಸಿನಾಗ ಐತೆ ನನಗೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಭಾಳ ಸಣ್ಣವೇ ಎಲೆ ತೀಡ್ತೀನಿ. ಆದ್ರೆ ನಮ್ಮ ಬೆಕ್ಕಿನ ಮರಿಗಳೊಂದು ಬಿಡಲ್ಲ ರೀ, ಯಾಕಂದ್ರೆ ಕೊಬ್ಬರಿ ವಾಸನೆ ಬರ್ಲಾಗ್ತದಲ್ರಿ ಅವಕ್ಕೆ. ಅದಕ್ಕಾಗಿ ಒಂದು ಸೌನ್ ಅಲ್ಲೇ ನಾನು ಮುಂದೆ ಸುತ್ತಾಡ್ಲಾಕತ್ತಾವ್ರಿ. ಎಲ್ಲಿ ಹೋಗೋಲ್ಲ ಆ ಕಡೆ ದೂರ. ನನಗೆ ಟೆನ್ಷನ್, ಎಲ್ಲಿ ಕಡ್ದು ಬಿಡ್ತಾವೋ ಏನೋ, ನೆಕ್ತಾವೋ ಏನೋ ನನಗೂ ಟೆನ್ಷನ್ ಆಗ್ಲಾಕತ್ತದ. ಏನು ಮಾಡೋದು, ಅವು ದೂರ ಹೋಗಂಗಿಲ್ಲ. ಅವು ನಮ್ಮ ಮಕ್ಳು ಇದ್ದಂಗೆ ದೂರ ಹೋಗಂಗಿಲ್ಲ. ಅಲ್ಲೇ ತಿರುಗಾಡ್ತಿರ್ತಾವೆ, ಹಾಗೆ ಬೈತಿರ್ತೀನಿ, ದೂರ ಹೊಕ್ಕಾವು ಮತ್ತು ಬರ್ತಾವು. ಇವು ನೋಡ್ರಿ ಎಷ್ಟು ಚಂದ ಬಂದಾವು ಕಡುಬು. ಸಣ್ಣ ಮಾಡ್ಲಾಕತ್ತೀನಿ. ಇವತ್ತು ತುಂಬ ದಿನ ಆಗಿತ್ತು ನಾನು ಕಡುಬು ಮಾಡಿ, ಯಾಕೋ ಮಾಡ್ಬೇಕಂತ ಅನ್ಸಾಕತ್ತು. ಸ್ವೀಟ್ ತಿಂತೇವಿ, ಆದರೆ ಈ ಸ್ವೀಟ್ಗಿಂತ ಯಾವ ಸ್ವೀಟು ಇದನ್ನಲ್ಲ. ಇದು ತುಂಬ ಇಷ್ಟ ನಮಗಿದು. ಹಳ್ಳಿ ಸೈಡೆಲ್ಲ ಇದನ್ನು ಭಾಳ ಅಂದ್ರೆ ಭಾಳ ಮಾಡ್ತಾರೆ. ನಮ್ಮ ಮನ್ಯಾಗ ನಾವು ಸಣ್ಣವರಿದ್ದಾಗೆಲ್ಲ ಇದನ್ನ ಭಾಳ ಮಾಡ್ತಿದ್ರಿ ಕಡುಬು. ಈಗೇ ಕಮ್ಮಿ ಮಾಡೇವಿ, ನಾವೇ ಕಮ್ಮಿ ಮಾಡೇವಿ. ಇಲ್ಲಿ ಬಂದಿಂದೆಲ್ಲ ಕಮ್ಮಿ ಮಾಡೇವಿ. ನಮ್ಮ ಮಕ್ಕಳೆಲ್ಲ ಜಾಸ್ತಿ ತಿನ್ನಂಗಿಲ್ಲ ಅಂತೇಳಿ ಏನೋ ಬೇಡಿದ್ರಲ್ಲ ಇವತ್ತು ಭಾಳ
ಭಾಳ ದಿನ ಆಗ್ಯದ ಅಂಥೇಳಿ ಇವತ್ತು ಮಾಡ್ಲಕತ್ತೀನಿ ರೀ ನಾನು. ಇಡ್ಲಿ ಪಾತ್ರೆ ತೊಗೊಂಡಿನಿ ನೋಡ್ರಿ, ಅದಕ್ಕೆ ಎಣ್ಣೆ ಹಚ್ಬೇಕು. ಅದಕ್ಕೆ ಎಣ್ಣೆ ಹಚ್ಲಿಕ್ಕಪ್ಪ ಅಂತಂದ್ರೆ ಅವು ಏನಾಗ್ಬಿಡ್ತಾವು, ಹಿಂದಗಡೆ ಕುದ್ದಿರ್ತಾವಲ್ಲ, ಕುದ್ದುಗಳೇ ನಾವು ತೆಗ್ಯಾಕೆ ಹೊಕ್ಕೇವಲ್ಲ ಬರಂಗಿಲ್ಲ, ಅವು ಹರಿದು ಬಿಡ್ತಾವು. ಹರಿದು ಅಂದರೆ ಎಲ್ಲ ಕೊಬ್ಬರಿ ಎಲ್ಲ ಒಳಗಿನ ಚೆಲ್ಲಿ ತಿನ್ನೋಕ್ಕೆ ಆಗಲ್ಲ ಅದನ್ನು. ನಾವು ಸುಮ್ಮನೆ ಒಯ್ದು ಮತ್ತು ಚೆಲ್ಲೇ ಬಿಡ್ಬೇಕಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಇಡ್ಲಿ ಪಾತ್ರೆಗೆ ಅದಕ್ಕೆ ಚೆಂದಾಗಿ ಎಣ್ಣೆ ಹಚ್ಚಬೇಕು. ಅಡುಗೆ ಎಣ್ಣೆ ಹಚ್ಚಿದೆವಪ್ಪ ಅಂತಂದ್ರೆ ಅವು ಹತ್ಕೊಳ್ಳಂಗಿಲ್ಲ. ಎಲ್ಲಿನೂ ಕೂಡ ಎಣ್ಣೆ ಹಚ್ಚಿ ತೀಡಬೇಕು. ಹಿಟ್ಟು ಹಚ್ಚಿ ತೀಡ್ದೇವಪ್ಪ ಅಂತಂದ್ರೆ ಏನಾಗ್ಬಿಡ್ತಾವು, ಒಂದಕ್ಕೊಂದು ಹತ್ಕೊಂಡು ಎಲ್ಲ ಹಾಳಾಗಿ ಹೊಕ್ಕವ್ರಿ ಅವು. ಹಾಗಾಗಿ ಚೆಂದಾಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಜಾಸ್ತಿ ಹಚ್ಕೊಂಡೇ ತೀಡ್ಬೇಕು ನೋಡ್ರಿ. ಈಗ ಅದು ಹಿಡ್ಸೋಲಾಗೈತಿ, ಮೊದಲೇ ಸಣ್ಣದೈತಿ, ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡಿ ಇಡ್ಲಾಕತ್ತೀನಿ ರೀ ಅವ್ರನ್ನ. ನೋಡ್ರಿ ಎಷ್ಟು ಚಂದ ಬಂದಾವ. ಒಂದು ಸ್ವಲ್ಪ ಸಣ್ಣ ದೊಡ್ಡ ಆಗ್ಯಾವ್ರಿ. ಕಡುಬು ಮಾತ್ರ ಮಸ್ತ್ ಬಂದಾವ ನೋಡ್ರಿ ಫ್ರೆಂಡ್ಸ. ನನ್ನ ಮಕ್ಕಳು ಕೂಡ ಬೇಡ್ಲಾಕತ್ತಿದ್ರು, ಹಾಗಾಗಿ ಮನ್ಯಾಗ ಕೊಬ್ಬರಿ ಇತ್ತಲ್ಲ ಮಾಡೋಣ ಅಂತ ಹೇಳಿ ಮಾಡ್ಲಾತೀನಿ. ಎಲೆ ನೋಡ್ರಿ ಒಂದೇ ಸೈಜ್ನ್ಯಾಗ ತೀಡ್ಕೊಂಡಿನಿ, ಚಂದ ಬಂದಾವ ಅವು ಕೂಡ ಎಲೆನೂ. ಆದರೂ ಅರ್ಜೆಂಟ್ ಒಳಗೆ ಮಾಡ್ಲಾಕತ್ತೀನಿ ರೀ ಹಾಗೆ ನಾನು. ಯಾಕಂದ್ರೆ ಮುಂಜಾನೆ ಡಬ್ಬಿಗೂ ಇದನ್ನೇ ಒಯ್ತೀನಿ ಅಂತಂದರು. ಸ್ವಲ್ಪ ಅನ್ನ ಸಾರನೂ ಮಾಡಿದೆ ರೀ, ಅದ್ರ ಜೋಡಿ ನಿಮಗೆ ತೋರಿಸಿದ್ನಲ್ಲ, ಅನ್ನ ಸಾರನೂ ಮಾಡಿಬಿಟ್ಟೆ. ಯಾಕಂದ್ರೆ ಇದು ಸ್ವೀಟ್ ಒಂದೇ ಅಂದ್ರೆ ಯಾರೂ ತಿನ್ನಂಗಿಲ್ಲ. ಮತ್ತು ಮಧ್ಯಾಹ್ನಕ್ಕೆ ಅವ್ರಿಗೆ ಆರಿರ್ತಾವೆ ಕಡುಬುನು, ಬೇಸರ ಆಕೈತಿ. ಅನ್ನ ಸಾರ ಆದರೆ ಹಿಂಗೋ ಆರಿದ್ರು ಕೂಡ ಅವರು ತಿಂತಾರ. ಅದಕ್ಕಾಗಿ ಅನ್ನ ಸಾರನೂ ಮಾಡಿ ಇದನ್ನು ಸ್ವಲ್ಪ ಮಾಡಿದೆ ನೋಡ್ರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿರಿ. ನೋಡಿರಿ ಕಡುಬು ಯಾವ ಥರ ಬಂದಾವ ಅಂತ, ಮಸ್ತಾಗಿ ಬಂದಾವ ನೋಡಿರಿ. ಕುದಿಸಿದಂತೂ ಇನ್ನೂ ಸೂಪರಾಗಿ ಬರ್ತಾವ್ರಿ ಫ್ರೆಂಡ್ಸ್. ಅವು ಸಖತ್ತಾಗಿ ಬಂದವ್ರಿ. ಈಗ ಅದನ್ನು ಕುದಿಲಾಕ ಇಡ್ಬೇಕು ರೀ. ಒಂದು ಡಬ್ಬಿ ಕುದಿಲಾಕ ಇಡೋದು, ಮತ್ತು ಹಾಗೆ ಬಂದ್ ಮಾಡೋದು, ಮತ್ತೊಂದು ಡಬ್ಬಿ ಕುದಿಲಾಕ ಇಡೋದು, ಹಾಗೆ ಬಂದ್ ಮಾಡೋದು ಮಾಡ್ಲಾಕತ್ತಿದ್ದೆ ನೋಡ್ರಿ. ನಮ್ಮ ಬೆಕ್ಕಿನ ಮರಿಗಳೊಂದು ದೊಡ್ಡ ಟೆನ್ಷನ್ ಕೊಡ್ಲಾಕತ್ತಿದ್ದು ನನಗೆ. ಆ ಕೊಬ್ಬರಿ ವಾಸ ಬರೋದು, ಗೋಧಿ ಹಿಟ್ಟಿಂದು ಸ್ಮೆಲ್ ಬರೋದು, ಅವು ಈಕೆ ಹಾಕೊಳಗ್ಯಾಳ ನಮಗೆ ತಿಲ್ಲಾಕತ್ ಅಂದು ಅವೊಂದು ಭಾಳ ಟಾರ್ಚರ್ ಕೊಡ್ಲಾಕತ್ತಿದ್ದು ರೀ. ನೋಡಿದ್ರಲ್ಲ ಕೊಬ್ಬರಿ ಕಡುಬನ್ನ ಮಾಡೋದು. ಹೋಗಿ ಬರಲಾ. ನಮಸ್ಕಾರ ಎಲ್ಲರಿಗೂ.